ಸೊ ಈಗ ನಿಮ್ಮ ಪ್ರಕಾರ ಯಾರು ಟಾಪ್ ಫೈನಲ್ ಇರುತ್ತಾರೆ? ಟಾಪ್ 5 ಸರ್? ಐ ಥಿಂಕ್ ಒಂದು ಕಾಕ್ರೋಚ್ ಸುದಿ, ಗಿಲ್ಲಿ ನಟ, ಅಶ್ವಿನಿ ಗೌಡ. ಟಾಪ್ 5 ಅಂದ್ರಲ್ಲ ನೀವು? 3 ಆಯಿತು. ಧನುಷ್. ಓಕೆ. ಆ್ಯಕ್ಚುಲಿ ಇಲ್ಲ, ಧನುಷ್ ಇಲ್ಲ, ಸಾರಿ. ಮಂಜು ಭಾಷಿಣಿ ಮೇಡಮ್. ಮಂಜು ಭಾಷಿಣಿ, ಕರೆಕ್ಟ್. ಮಂಜು ಭಾಷಿಣಿ ಅವರು ವೋಕಲ್ ಆಗಿ ಮಾತಾಡ್ತಾರೆ, ತುಂಬ ಜೋರಿದ್ದಾರೆ ಅವ್ರು ಆ್ಯಕ್ಚುಲಿ. ಮಂಜು ಮಲ್ಲಮ್ಮ ಇರ್ತಾರ? ಮಲ್ಲಮ್ಮ ನಿಮ್ಮ ಪ್ರಕಾರ? ಮಲ್ಲಮ್ಮ ಸ್ವಲ್ಪ ಕಷ್ಟ ಸರ್. ಮಾಳು ಮಾಳುನು ಡೌಟು ಸರ್, ಮಾಳುನು ಇರೋ ಡೌಟು. ಇನ್ನು ಚಂದ್ರಪ್ರಭಾ ಮೇ ಬಿ. ಸ್ಪಂದನ? ನಾಟ್ ಶೋರ್ ಸರ್, ನಾಟ್ ಶೋರ್. ಬಿಕಾಸ್ ಆ ಗೇಮ್ಗೆ ಆಟಕ್ಕೆ ಇನ್ನೂ ಜಾಸ್ತಿ ಬೇಕು, ಇನ್ನೂ ಕೊಡಬೇಕು ಜಾಸ್ತಿ ಅಂತ. ಸೊ ಆ ಥರದ್ದೊಂದು. ಮಲ್ಲಮ್ಮ ಅವ್ರು ಏನು ಅಂದರೆ ಪಾಪ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರ ಸ್ಟ್ರಾಟಜಿ ಇದೆಲ್ಲ ಮಾಡೋಕ್ಕೆ ಶುರು ಮಾಡಬೇಕು. ಅವ್ರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡುವಷ್ಟರಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಅಂತ. ಅವ್ರು ಟಾಸ್ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಅದು ಬಿಟ್ಟರೆ ಸಿಂಪತಿ ಕೋಟ ಅಂತ ತುಂಬ ಜನ ಎಕ್ಸ್ಟ್ರಾ ಬಂದು ಸಿಂಪತಿ ತೋರಿಸೋದೆಲ್ಲ ಮಾಡ್ತಾರೆ. ಅವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವ್ಯಕ್ತಿ. ಅವ್ರು ಇರೋರನ್ನ ಇರೋ ಥರನೇ ಬಿಟ್ಟರೆ ಸಾಕು. ಮೇ ಬಿ ಅವ್ರ ಗೇಮ್ನ ಅರ್ಥ ಮಾಡಿಕೊಂಡು, ಇನ್ನು ಈ ಪದಗಳನ್ನೆಲ್ಲ ಅರ್ಥ ಮಾಡ್ಕೊಂಡು, ನಾಮಿನೇಟ್ ಅಂದರೆ ಏನು, ಇದಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಈಸಿ ಆಗ್ಬೋದು ಯೋಚನೆ ಮಾಡೋಕ್ಕೆ ಅಂತ ಅಷ್ಟೇ.